ಎಸ್ ವೀಕ್ಷಕರೇ, ನೀವು ಕೂಡ ಡಯಾಬಿಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಬಹುದು. ಎಸ್ ಡಾಕ್ಟರ್, ಹೇಳ್ತಾ ಇದ್ರಿ ಡಯಾಬಿಟಿಸ್ ಅಂದ್ರೆ ಏನು ಡಯಾಬಿಟಿಸ್ಗೆ ಇರುವಂತಹ ಸಿಂಪ್ಟಮ್ಸ್ಗಳ ಬಗ್ಗೆ ಹೇಳ್ತಾ ಇದ್ರಿ. ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯ ಒಂದು ಟ್ರೀಟ್ಮೆಂಟ್ ಅನ್ನು ನೀವು ಡಯಾಬಿಟಿಸ್ಗೆ ನೀಡ್ತೀರಾ? ಈಗಾಗಲೇ ಯೂಶ್ವಲಿ ರೀಚ್ ಆಗೋದು ಕ್ಲಿನಿಕಲ್ಲಿ ಆಗಲೇ ಮೆಡಿಸಿನ್ ಸ್ಟಾರ್ಟ್ ಮಾಡಿರ್ತಾರೆ, ಇಂಗ್ಲೀಷ್ ಮೆಡಿಸಿನ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ತುಂಬ ವರ್ಷದಿಂದ ತೊಗೊಳ್ತಾ ಇದ್ದೀನಿ, ಅಥವಾ ಇನ್ಸುಲಿನ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಇಂಜೆಕ್ಷನ್ ತೊಗೊಳ್ಬೇಕಾಗತ್ತೆ. ಚಿಕ್ಕ ಮಕ್ಕಳು ಸಹ ಆಬ್ವಿಯಸ್ಲಿ ನನ್ನ ಈ ಕ್ಲಿನಿಕಲ್ಲೇ ನೋಡಬೇಕಂದ್ರೆ ಇನ್ನು ಸ್ಕೂಲ್ಗೆ ಹೋಗೋ ಮಕ್ಕಳು ಸಹ ಇನ್ಸುಲಿನ್ ಮೇಲೆ ಅವ್ರಿಗೆ ಇಂಜೆಕ್ಷನ್ ಹೇಗೆ ಬೇರೆಯವ್ರು ಕೊಡೋರ್ಗೆ ಗೊತ್ತಿರುತ್ತೆ, ಬಟ್ ಸ್ವತಃ ಅವರೇ ತೊಗೊಳ್ಬೇಕು ಅಂದರೆ ಎಷ್ಟು ಪೇನ್ಫುಲ್ ಕಂಡೀಷನ್, ಅವ್ರ ತಂದೆ ತಾಯಿಗಳಿಗೂ ಎಷ್ಟು ಪೇನ್ಫುಲ್ ಕಂಡೀಷನ್. ಸೊ ಹೀಗೆ ಹೋಗ್ಬೇಕು ಮುಂಚೆ ಸೊ ಸರಿಯಾದ ನಾವು ಅಥವಾ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ, ನಾನು ಹೇಳ್ದಂಗೆ ಅನುವಂಶಿಕ ಏನಾದರೂ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಸೊ ರೆಗ್ಯುಲರ್ ಪರೀಕ್ಷೆ ಮಾಡಿಸೋದು, ಮುಂಚೆನೇ ಮಾಡಿಸೋದು ತುಂಬ ಅವಶ್ಯಕತೆ ಆಗಿದೆ. ಸೊ ನಾನು ಹೇಳ್ದಂಗೆ ನಿರ್ಲಕ್ಷ್ಯತೆ ನಾನು ಮಾಡಿಸೋದು ತುಂಬ ಜನ ಇದ್ದಾರೆ. ಸೊ ನನಗೆ ಯಾವ ಸಿಂಪ್ಟಮ್ಸ್ಗಳು ಸಹ ಕಾಣಿಸ್ತಿಲ್ಲ, ನಾನು ಯಾಕೆ ರಕ್ತ ಪರೀಕ್ಷೆ ಮಾಡಿಸ್ಬೇಕು, ಸೊ ನಾನು ಆರೋಗ್ಯವಾಗೇ ಇದ್ದೀನಿ. ಸೊ ಅಕಸ್ಮಾತ್ ಬಂದ್ರೂ ಸಹ ಒಂದು ಮೆಡಿಸಿನ್ ಸ್ಟಾರ್ಟ್ ಮಾಡಿರ್ತಾರೆ, ಫಾರ್ ಎಕ್ಸಾಂಪಲ್ ಒನ್ ಟೈಮ್ ಕೊಟ್ಟಿರ್ತಾರೆ 500 mg ಸಮಥಿಂಗ್ ಗ್ಲೈಕೋಮೆಟೋ ಸಮಥಿಂಗ್, ಹಂಗೆ ಕೊಟ್ಟಾಗ ಅದನ್ನೇ ಲೈಫ್ ಲಾಂಗ್ ಕಂಟಿನ್ಯೂ ಮಾಡುವಂಥ ಪೇಷಂಟ್ಸ್ಗಳಿರ್ತಾರೆ. ದಟ್ ನಥಿಂಗ್ ಲೈಕ್ ದಟ್. ಸೊ ಸಿಂಪ್ಟಮ್ ಬೇಸ್ಡ್ ಮೇಲೆ ಏನಾಗುತ್ತೆ ಅಂದರೆ ಅದು MGಗಳು ಕಡಿಮೆನೂ ಮಾಡ್ಬೋದು ಅಥವಾ ಡೋಸೇಜ್ ಜಾಸ್ತಿನೂ ಮಾಡ್ಬೋದು. ಸೊ ಇದು ಈ ಮೆಡಿಸನ್ ನಾನು ತೊಗೊತಾನೆ ಇದ್ದೀನಿ, ಎಷ್ಟೋ ವರ್ಷದಿಂದ ತೊಗೊತಾ ಇದ್ದೀನಿ, ಬಟ್ ನನಗಿರುವಂಥ ಸಿಂಪ್ಟಮ್ಸ್ ಆಗಿರ್ಬೋದು, ಹಸುವು ಆಗಿರ್ಬೋದು, ಬೇಗ ಸುಸ್ತಾಗುವಂಥದ್ದಾಗಿರ್ಬೋದು, ಅಥವಾ ನಿದ್ದೆ ಬರದಲ್ಲೇ ಇರುವಂಥದ್ದು, ಯೂರಿನ್ ಪದೇ ಪದೇ ರಾತ್ರಿ ಟೈಮಲ್ಲಿ ನಾಕ್ಟಿನಲ್ ಎನ್ಯೂರೋಸಿಸ್ ಅಂತ ಹೇಳ್ತೀವಿ. ಸೊ ಪದೇ ಪದೇ ಯೂರಿನ್ ಪಾಸ್ ಮಾಡುವಂಥದ್ದಾಗಿರ್ಬೋದು, ನಾನು ಎಷ್ಟೇ ತಿಂದರೂ ಸಹ ನನಗೆ ಆಯಾಸ ಜಾಸ್ತಿ ಆಗೋದು. ಸೊ ಈ ಸಿಂಪ್ಟಮ್ಸ್ಗಳಲ್ಲಿ ಏನು ಬದಲಾವಣೆಗಳು ಕಾಣ್ತಾ ಇರಲ್ಲ, ಬಟ್ ಮೆಡಿಸನ್ ಡೋಸೇಜ್ ಮಾತ್ರ ಅದೇ ಇರುತ್ತೆ. ಸೊ ಅದು ಒಂದು ನಿರ್ಲಕ್ಷ್ಯತೆನೇ ಪೇಷಂಟ್ಸ್ ಮಾಡೋದು. ಸೊ ಒಂದ್ಸತಿ ನೀವು ಹೋಗಿದ್ದೀರಾ ಅಂತಂದರೆ ಮತ್ತೆ ಬ್ಲಡ್ ಟೆಸ್ಟ್, ನಾನು ಹೇಳ್ದಂಗೆ 3 ತಿಂಗಳಿಗೊಮ್ಮೆ ಬ್ಲಡ್ ಟೆಸ್ಟ್ ಮಾಡಿಸೋದು, ಅಥವಾ ತಿಂಗಳಿಗೊಮ್ಮೆ ಮಾಡಿಸೋದು, ಅಥವಾ ಮನೇಲೇ ಏನಾದರೂ ಇತ್ತು ಅಂತ ಅಂದರೆ ಗ್ಲುಕೋಮೀಟರ್ ಅದರಿಂದ ಟೆಸ್ಟ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ವಾರಕ್ಕೊಮ್ಮೆ ಆದರೂ ಚೆಕ್ ಮಾಡ್ಕೊಳ್ಳುವಂಥದ್ದು. ಸೊ ವಿತಿನ್ ನಾನು ಕಂಟ್ರೋಲಲ್ಲಿ ಇದ್ದೀನಿ, ನಾನು ಎಲ್ಲನೂ ತಿನ್ಬೋದು, ಬಟ್ ಹೇಳ್ದಂಗೆ ಬಾಡಿಗೆ ಗ್ಲುಕೋಸ್ ಶುಗರ್ ಅಂದ ತಕ್ಷಣ ಜನ ಏನಂತಾರೆ, ಸೊ ನಾನು ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅಂತ ರಿಸ್ಟ್ರಿಕ್ಟ್ ಮಾಡ್ಕೊತಾರೆ. ಸೊ ದಟ್ಸ್ ದ ಫಾಲ್ಸ್ ಮಿಸ್ಕನ್ಸೆಪ್ಷನ್. ಅದು ಏನು ಅಂತಂದರೆ ಇದ್ರಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿ ಫ್ಯಾಟಿ ಆಸಿಡ್ಸ್ ಬೇಕಾಗುತ್ತೆ, ಸೊ ಎಲ್ಲ ವೈಟಮಿನ್ಸ್ ಲ್ಯಾಕ್ ಆಗುತ್ತೆ. ಸೊ ವೈಟಮಿನ್ ಡಿ ಅನ್ನೋದು ಬೇಕಾಗುತ್ತೆ, ವೈಟಮಿನ್ B12 ಅನ್ನೋದು ಬೇಕಾಗುತ್ತೆ, ನೈಟ್ರಿಕ್ ಆಕ್ಸೈಡ್ ಬೇಕಾಗ್ತದೆ, ಸೊ ಸೆಲಿನಿಯಂ ಅನ್ನೋದು ಬೇಕಾಗ್ತದೆ, ಸೊ ಎಲ್ಲ ಮಿನರಲ್ಸು ವೈಟಮಿನ್ಸು ಸಹ ಬೇಕಾಗ್ತದೆ. ಸೊ ಏನಾಗುತ್ತೆ ಇಲ್ಲಿ ಡಿಫಿಷಿಯನ್ಸಿ ಅಂತ ಆದಾಗ ಏನಾಗುತ್ತೆ, ಸೊ ಡಯಾಬಿಟಿಸ್ ಅಲ್ಲಿ ಸೊ ಇಮ್ಯುನಿಟಿ ಪವರ್ ಅನ್ನೋದು ಹೇಳ್ಬೋದು, ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಏನಾಗ್ತದೆ ಅದು ಕುಂದಿತವಾಗ್ತದೆ. ಸೊ ಇದೆಲ್ಲ ಏನಾಗುತ್ತೆ, ಈ ವೈಟಮಿನ್ಸ್ಗಳನ್ನ ಸರಿಯಾದ ಪ್ರೊಪೋರ್ಷನಲ್ಲಿ ನಾವು ಇದು ಸಹ ಬರೀ FBS, PPBS, HbA1c ಮಾತ್ರ ನಾನು ಮಾಡಿಸ್ತಾ ಇದ್ದೀನಿ, ಎಲ್ಲ ರೆಗ್ಯುಲರ್ ಆಗಿದೆ, ಸೊ ನಾನು ಬೇರೆ ಏನೂ ಟೆಸ್ಟ್ ಮಾಡಿಸ್ತಿಲ್ಲ. ಸೊ ಇಟ್ಸ್ ಅ ಫಾಲ್ಸ್ ಕನ್ಸೆಪ್ಷನ್. ಸೊ ಅದನ್ನು ಹಾಗೆ ಮಾಡಬಾರ್ದು. ವೈಟಮಿನ್ ಡಿ ಆಗಿರ್ಬೋದು, ವೈಟಮಿನ್ B12 ಆಗಿರ್ಬೋದು, ಇದನ್ನು ಸಹ ಮಾಡಿಸ್ತಾ ಇರಬೇಕಾಗುತ್ತೆ. ಸೊ ಅದರಲ್ಲಿ ಏನಾದರೂ ವೇರಿಯೇಷನ್ ಇದೆಯಾ, ಅಥವಾ ಊಟದಲ್ಲಿ ಏನಾದರೂ ನಾನು ಅದನ್ನು ಸರಿ ಮಾಡ್ಕೊಬೋದು, ಅಥವಾ ತುಂಬ ಲೋ ಲೆವೆಲ್ ಇತ್ತ ವೈಟಮಿನ್ ಡಿ ಬಿಲೋ 20 ಇತ್ತು ಅಂತಂದರೆ ಅದನ್ನು ನಾವು ಹೇಳ್ತೀವಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದೆ. ಸೊ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ದಾಗ ಏನಾಗುತ್ತೆ ಅಂದರೆ ಇನ್ಫ್ಲಮೇಷನ್, ಏನೇ ಸ್ವಲ್ಪ ಅಲರ್ಜಿ ಅಥವಾ ಏನೇ ಆದ್ರೂ ಏನೇ ರೋಗ ಬಂದರೂ, ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ಬಂದಾಗ ಎಷ್ಟೋ ಜನ ಸತ್ತಿರೋರು ಡಯಾಬಿಟಿಸ್ ಪೇಷಂಟ್ಸೇ ಆಗಿರ್ತಾರೆ. ಸೊ ಕಾರಣ ಏನು ಅಂತಂದರೆ ಅವರಲ್ಲಿರೋ ಇಮ್ಯುನಿಟಿ ರೆಸ್ಪಾನ್ಸ್ ಏನಾಗುತ್ತೆ ತುಂಬ ಕಡಿಮೆ ಇರ್ತದೆ. ಸೊ ಅವಾಗ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಅನ್ನೋದು ನಾವು ಕೊಡೋದಾದರೆ, ಅಥವಾ ವಾರಕ್ಕೊಮ್ಮೆನೋ ಅಥವಾ ತಿಂಗಳು ಡೈಲಿ ಬೇಸಿಸ್ ಡಿಪೆಂಡ್ಸ್ ಅಪಾನ್ ದಿ ವ್ಯಾಲ್ಯೂಸ್, ಅದನ್ನು ನೋಡ್ಕೊಂಡು ನಾವು ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ವೈಟಮಿನ್ B12 ಅನ್ನೋದು ತುಂಬ ಮುಖ್ಯ ಆಗ್ತದೆ. ವೈಟಮಿನ್ B12 ಕಡಿಮೆ ಇದ್ದಾಗಲೂ ಏನಾಗುತ್ತೆ, ಬೇಗ ಸುಸ್ತಾಗೋದು, ಅಥವಾ ಹಸುವು ಆಗದಲ್ಲೇ ಇರುವಂಥದ್ದು, ಅಥವಾ ಕಾಲಲ್ಲಿ ಜುಮ್ ಅಂತ ಅನ್ನೋದು, ಕೈ ಕಾಲಲ್ಲಿ ಜುಮ್ ಬರುವಂಥದ್ದು, ಸೊ ಏನೋ ಆಗ್ತಾ ಮೀನ್ಸ್ ರಾತ್ರಿಲಿ ನಿದ್ದೆ ಬರ್ದಲ್ಲಿರುವಂಥದ್ದು, ಅಥವಾ ಕಾಲಲ್ಲಿ ಏನೋ ಒಂಥರ ಸಂಕಟ ಆಗ್ತಾರೆ. ಸೊ ಇವೆಲ್ಲ ಇದ್ದಾಗ ವೆಲ್ ಬ್ಯಾಲೆನ್ಸ್ಡು ವೈಟಮಿನ್ಸು ಮಿನರಲ್ಸು ನಾವು ಖಂಡಿತವಾಗ್ಲೂ ಡಯಾಬಿಟಿಸಲ್ಲಿ ಬೇಕಾಗುತ್ತೆ. ಸೊ ಈ ಆಹಾರ ಬೇಡ ಆ ಆಹಾರ ಬೇಡ ಅನ್ನೋದು ತಪ್ಪು. ಎಲ್ಲ ಆಹಾರನೂ ಪ್ರಪೋರ್ಷನೇಟ್ ಆಗಿ ತಿನ್ನಬೇಕಾಗತ್ತೆ. ಸೊ ಕೆಲವರು ರಾಗಿನೇ ಜಾಸ್ತಿ ಮೇಲೆ ಡಿಪೆಂಡ್ ಆಗ್ತಾರೆ, ಅಥವಾ ಗೋಧಿಯಲ್ಲಿ ಮೇಲೆ ಡಿಪೆಂಡ್ ಆಗ್ತಾರೆ. ಅನ್ನ ತಿಂದರೆ ನನಗೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತದೆ. ಸೊ ಹಂಗೆ ಕಂಪ್ಯಾರಿಟಿವ್ಲಿ ನಾವು ನೋಡೋಕೆ ಹೋದರೆ, ಸೊ ಗೋಧಿಯಲ್ಲಿ ಮತ್ತು ರಾಗಿಯಲ್ಲಿ ನಾವು ಸತತವಾಗಿ ನಾವು ಅದನ್ನು ಸೇವನೆ ಮಾಡ್ತಾ ಬಂದಾಗ, ಸೊ ಅಕ್ಕಿಯಲ್ಲಿ ನಾವು ಡೈಲಿ ಎಷ್ಟು ತಿಂತೀವೋ ಅದಕ್ಕಿಂತ ಹೆಚ್ಚು ಪಟ್ಟು ನಾವು ಗ್ಲೂಕೋಸ್ನ ನಾವು ನೋಡ್ಬೋದು. ಸೊ ಅವಾಗ ಹೆಚ್ಚು ಗ್ಲೂಕೋಸ್ ಬಾಡಿಯಲ್ಲಿ ಸೆಕ್ರೆಟ್ ಆಗ್ತಾ ಹೋಗ್ತದೆ. ಸೊ ಈವನ್ ಅವ್ರ ಲೈಫ್ ಸ್ಟೈಲ್ ಸಹ ಮ್ಯಾಟ್ರ್ ಆಗುತ್ತೆ. ಸೊ ಇದನ್ನು ತಗೊಂಡು ಸಹ ಅವರು ಸರಿಯಾದ ರೀತಿಯಲ್ಲಿ ವಾಕಿಂಗ್ ಮಾಡ್ತಾ ಇಲ್ಲ, ಅಥವಾ ಎಕ್ಸಸೈಸ್ ಮಾಡ್ತಿಲ್ಲ ಅಂದಾಗ ಏನಾಗುತ್ತೆ, ಸೊ ಆಬ್ವಿಯಸ್ಲಿ ಕೊಲೆಸ್ಟ್ರಾಲ್ ಎಲ್ಲ ಡೆವಲಪ್ ಆಗುತ್ತೆ. ಸೊ ಅವರಿಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿರ್ಬೋದು, ಅಥವಾ ಗುಡ್ ಕೊಲೆಸ್ಟ್ರಾಲ್ ಅನ್ನೋದು HDL ಅಂತ ಹೇಳ್ತೀವಿ, ಬ್ಯಾಡ್ ಕೊಲೆಸ್ಟ್ರಾಲ್ LDL ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಅದ್ರ ಪ್ರಮಾಣ ಜಾಸ್ತಿ ಆಗುತ್ತೆ. ಯಾವಾಗಲೂ ನಾನು ಬೆಳಗ್ಗೆ ವಾಕಿಂಗ್ ಹೋಗಿ ಬಂದೆ, ಇನ್ನು ರೆಸ್ಟ್ ಆಫ್ ದ ಡೇ ನಾನು ಕೂತ್ಕೊಂಡಿರ್ತೀನಿ, TV ಮುಂದೆ ಕೂತಿರ್ತೀನಿ, ಅಥವಾ ಫೋನ್ ಇಟ್ಕೊಂಡು ಕೂತಿರ್ತೀನಿ. ಈವನ್ ರಿಟೈರ್ಡ್ ಪರ್ಸನಲ್ಲಿ ಇದು
ಕಾಣುವಂಥ ಮೋಸ್ಟ್ ಆಫ್ ದ ಇದು ನಾವು ನೋಡ್ಬೋದು. ಸೊ ಹಂಗಿದ್ದಾಗ ಏನಾಗುತ್ತೆ ಅಂದರೆ LDL ವಿತಿನ್ 100 ರೇಂಜಲ್ಲಿ ಇರಬೇಕು, HDL ಅಬೋ 150 ಇರಬೇಕು. ಸೊ ಇಲ್ಲೇನಾಗುತ್ತೆ, ರಿವರ್ಸ್ ಆಗುತ್ತೆ, ಎಲ್ಲ LDL ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, HDL ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನನಗೆ ಹಸಿವು ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ನಾವು ಎಲ್ಲಾನು ಬ್ಯಾಲೆನ್ಸ್ಡ್ ಆಗಿ ತಗೊಳ್ಳಿ ಅಂತ ಹೇಳ್ತೀವಿ. ಈಗ ಊಟ ಹಣ್ಣು ತಗೊಳ್ಳಿ ಅಂತ ಹೇಳ್ತೀವಿ, ಊಟಕ್ಕಿಂತ ಮುಂಚೆ ಹಣ್ಣು ತೊಗೊಬೇಕಾ, ಊಟ ಆದ್ಮೇಲೆ ಹಣ್ಣು ತೊಗೊಬೇಕಾ ಅನ್ನುವ ಜನರ ಪ್ರಶ್ನೆ. ಸೊ ಹಣ್ಣು ಅಂತ ಹೇಳಿದಾಗ ಬೇಕಾದ್ರೆ ನೀವು ಊಟನ ಬಿಟ್ಬಿಟ್ಟು ಬೇಕಾದ್ರೆ ಹಣ್ಣನ್ನೇ ಬೇಕಾದ್ರೆ ಒಂದು ಟೈಮ್ ತೊಗೊಂಡ್ರು ಅಥವಾ ತರಕಾರಿನೇ ಒಮ್ಮೆ ತೊಗೊಂಡ್ರು ಇಟ್ಸ್ ಓಕೆ. ಊಟ ಮಾಡಿ ಅದರಲ್ಲೂ ಸಹ ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸ್ ಎಲ್ಲಾನು ಇರ್ತದೆ. ಸೊ ಮತ್ತೆ ನೀವು ಹಣ್ಣನ್ನು ಸೇವನೆ ಮಾಡಿದಾಗ ಖಂಡಿತವಾಗ್ಲೂ ಶುಗರ್ ಲೆವೆಲ್ ಆಬ್ವಿಯಸ್ಲಿ ಜಾಸ್ತಿ ಆಗೇ ಆಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.